ನಿಮ್ಮ ದಾಸವಾಳ ಗಿಡಗಳಲ್ಲೂ ಕೂಡ ಮೊಗ್ಗುಗಳು ಉದುರ್ತಾ ಇದೆ ಅಂತಾದರೆ ದಯವಿಟ್ಟು ಈ ವಿಡಿಯೋನ ನೋಡಿ. ತುಂಬ ಸುಲಭವಾದ ಪರಿಹಾರ ನಿಮಗೆ ದೊರೆಯುತ್ತೆ. ಬೇಸಿಗೆಯಲ್ಲಿ ತುಂಬ ಚೆನ್ನಾಗಿ ದಾಸವಾಳ ಗಿಡಗಳಲ್ಲಿ ಮೊಗ್ಗುಗಳು ಬರುತ್ತೆ. ವಾತಾವರಣದಲ್ಲಿ ತುಂಬಾ ಹೀಟ್ ಇರೋದರಿಂದ ಕೆಲವೊಮ್ಮೆ ಬಡ್ ಡ್ರಾಪ್ ಆಗುತ್ತೆ. ಇದು ಒಂದೇ ಕಾರಣದಿಂದ ಬಡ್ ಡ್ರಾಪ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ತುಂಬಾ ಕಾರಣಗಳಿರುತ್ತೆ. ಯಾವ್ಯಾವ ಕಾರಣಗಳಿಂದ ಬಡ್ ಡ್ರಾಪ್ ಆಗ್ತಾ ಇದೆ ಅಂತ ನಾವು ಕಂಡುಕೊಂಡ್ವಿ ಅಂತಾದರೆ ಅದಕ್ಕೆ ಸುಲಭವಾಗಿ ಪರಿಹಾರನ ಕೂಡ ನಾವು ಕಂಡ್ಕೋಬಹುದು. ಇವತ್ತಿನ ವಿಡಿಯೋದಲ್ಲಿ ನಾನು ಬಡ್ ಡ್ರಾಪ್ ಯಾಕಾಗುತ್ತೆ ಅಂತ ತಿಳಿಸ್ಕೊಡ್ತೀನಿ. ಹಾಗೆಯೇ ಅದಕ್ಕೆ ತುಂಬ ಸುಲಭವಾದ ಒಂದು ದ್ರವ ಗೊಬ್ಬರನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ಕೂಡ ಆ ದ್ರವ ಗೊಬ್ಬರನ ನನ್ನ ಗಿಡಗಳಿಗೆ ಹಾಕ್ಕೊಂಡಿದ್ದೀನಿ. ಇದರಿಂದಾಗಿ ಗಿಡಗಳಲ್ಲಿ ಹೂಗಳು ತುಂಬಿಕೊಂಡಿದೆ. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಮೊಗ್ಗುಗಳು ಕೂಡ ಬಂದಿದೆ ಅಂತ. ಹೂಗಳು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಯಾವ ಟೈಮ್ನಲ್ಲಿ ಕೂಡ ಇದನ್ನ ಬಡ್ ಡ್ರಾಪ್ ಸೊಲ್ಯೂಷನ್ ಆಗಿ ಯೂಸ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ನಾನಿವತ್ತು ಬಟರ್ ಮಿಲ್ಕ್ ಅಂದರೆ ಬೆಣ್ಣೆ ತೆಗೆದಿರುವಂಥ ಮಜ್ಜಿಗೆನ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರುವಂಥ ಮಜ್ಜಿಗೆಲ್ಲ 6ರಿಂದ 7 ದಿನ ಆಗಿದೆ. ಆ ಟೈಮ್ನಲ್ಲಿ ತುಂಬ ಚೆನ್ನಾಗಿ ಮೈಕ್ರೋ ಬ್ಯಾಕ್ಟೀರಿಯಾಗಳು ಈ ಮಜ್ಜಿಗೆನಲ್ಲಿ ಉತ್ಪತ್ತಿ ಆಗುತ್ತೆ. ಮಜ್ಜಿಗೆನಲ್ಲಿ ಕೂಡ NPK, ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂ 3 ಕೂಡ ಗಿಡಗಳಿಗೆ ಸಿಗುತ್ತೆ. ಮತ್ತು ಯಾವುದಾದ್ರೂ ಫಂಗಸ್ ಅಟ್ಯಾಕ್ ಆಗಿದ್ದಿದ್ರೆ ಅದನ್ನು ಕೂಡ ಗಿಡಗಳಲ್ಲಿ ಕಡಿಮೆ ಮಾಡುತ್ತೆ. ಇದರಿಂದಾಗಿ ಮೊಗ್ಗುಗಳೆಲ್ಲ ಉದುರೋದು ಕೂಡ ತುಂಬಾ ಕಡಿಮೆ ಆಗುತ್ತೆ. ಗಿಡಗಳ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬಡ್ಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬಟರ್ ಮಿಲ್ಕ್ನ ನಾವು ಆಗಾಗ ಗಿಡಗಳಿಗೆ ಹಾಕ್ತಾ ಇರೋದು ತುಂಬಾ ಒಳ್ಳೆಯದು. ಹಾಗೆಯೇ ಇದ್ರ ಜೊತೆಗೇ ನಾನು ಕೌಡಂಗ್ನ ತೊಗೊಂಡಿದ್ದೀನಿ. ಅಂದರೆ ಗೊಬ್ಬರ ಅಲ್ಲ, ಕೌಡಂಗ್ ಸಗಣಿನ ತೊಗೊಂಡಿದ್ದೀನಿ. ಫ್ರೆಶ್ ಆಗಿರುವಂಥ ಸಗಣಿ ಎಲ್ಲ 7ರಿಂದ 8 ದಿವಸ ಆಗಿದೆ. ಇದಕ್ಕೆ ನೀರನ್ನು ಹಾಕಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಕೂಡ ತುಂಬ ಚೆನ್ನಾಗಿ ಮೈಕ್ರೋ ಬ್ಯಾಕ್ಟೀರಿಯಾಗಳೆಲ್ಲ ಉತ್ಪತ್ತಿ ಆಗುತ್ತೆ. ಫ್ರೆಶ್ ಆಗಿರುವಂಥ ಸಗಣಿನ ತೊಗೊಂಡ್ರೆ ಗಿಡಗಳಿಗೆ, ಬೇರುಗಳಿಗೆಲ್ಲ ಕೆಲವೊಮ್ಮೆ ಹಾನಿ ಆಗಿಬಿಡುತ್ತೆ. ಅದಕ್ಕೆ ನಾನು ಒಂದು 5ರಿಂದ 6 ದಿನ ಈ ಸಗಣಿಗೆ ನೀರು ಹಾಕಿ ಇಟ್ಕೊಂಡಿದ್ದೀನಿ. 1 ಲೀಟ್ರ್ ಆಗುವಷ್ಟು ಮಜ್ಜಿಗೆನ ತೊಗೊಂಡಿದ್ದೀನಿ. ಅಂದರೆ ಹುಳಿಯಾಗಿರುವಂಥ ಮಜ್ಜಿಗೆ 6ರಿಂದ 7 ದಿನ ಆಗಿರಬೇಕು ಆ ಮಜ್ಜಿಗೆಯಲ್ಲಿ. ಆಗಲೇ ತುಂಬ ಚೆನ್ನಾಗಿ ವರ್ಕ್ ಆಗೋದು. ಇದು ಸ್ವಲ್ಪ ಸಗಣಿನ ತೊಗೊಂಡಿದ್ದೀನಿ. ಅಂದರೆ ಮಜ್ಜಿಗೆ ಅಷ್ಟೇ ಸಗಣಿ, ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಸಗಣಿನ ತೊಗೊಂಡು ತುಂಬ ಚೆನ್ನಾಗಿ ಡೈಲ್ಯೂಟ್ ಮಾಡ್ಕೋತೀನಿ. ನಾನು ಇದ್ರ ಜೊತೆಗೇ ಎಪ್ಸಮ್ ಸಾಲ್ಟ್ ಕೂಡ ಸೇರಿಸ್ಕೊಂಡಿದ್ದೀನಿ. ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಏನಾದರೂ ಕಡಿಮೆ ಇತ್ತು ಅಂತಂದರೆ ಗಿಡಗಳಲ್ಲಿ ಬಡ್ ಡ್ರಾಪ್ ಆಗುತ್ತೆ. ಅದನ್ನು ಸರಿದೂಗಿಸೋದಕ್ಕೆ ಎಪ್ಸಮ್ ಸಾಲ್ಟ್ನ ಯೂಸ್ ಮಾಡಿದ್ದೀನಿ. ನಿಮ್ಮ ಹತ್ರ ಇಲ್ಲ ಅಂತಂದರೆ ಇದನ್ನು ಸ್ಕಿಪ್ ಕೂಡ ಮಾಡ್ಬೋದು. ಮೆಗ್ನೀಷಿಯಮ್ ಸಲ್ಫೇಟ್ ಇದು. ಗಿಡಗಳಲ್ಲಿ ಏನಾದರೂ ಎಲೆಗಳು ಹಳದಿ ಆಗ್ತಾ ಇದೆ ಅಂತಾದರೂ ಕೂಡ ನಾವು ಇದನ್ನು ಯೂಸ್ ಮಾಡ್ಕೊಳ್ಬೋದು. ಗಿಡಗಳ ಗ್ರೋತ್ ನಿಂತೋಗಿದೆ ಅಂತಾದರೂ ಕೂಡ ಎಪ್ಸಮ್ ಸಾಲ್ಟ್ನ ನಾವು ಯೂಸ್ ಮಾಡ್ಬೋದು. 1 ಲೀಟ್ರ್ ನೀರಿಗೆ 1 ಚಮಚ ಹಾಕಿದ್ರೆ ಸಾಕಾಗುತ್ತೆ. ನಾನು 1 ಲೀಟ್ರ್ ಫರ್ಟಿಲೈಸರ್, ಡೈಲ್ಯೂಟ್ ಫರ್ಟಿಲೈಸರ್ನ ಮಾಡ್ಕೊಳ್ಬೇಕಿದ್ರೆ ಅರ್ಧ ಚಮಚ ಆಗುವಷ್ಟು ಎಪ್ಸಮ್ ಸಾಲ್ಟ್ನ ಅದಕ್ಕೆ ಸೇರಿಸ್ಕೊಂಡಿದ್ದೀನಿ. ನೀರು ಜೊತೆ ಸೇರಿಸ್ಬೇಕಾದ್ರೆ 1 ಲೀಟ್ರಿಗೆ 1 ಚಮಚನ ಸೇರಿಸ್ಕೋತೀನಿ. ಇದ್ರ ಜೊತೆಗೆ ನಾನು ಅರ್ಧ ಚಮಚನ 1 ಲೀಟ್ರಿಗೆ ಡೈಲ್ಯೂಟ್ ಮಾಡ್ಕೊಂಡ ನಂತರ ಆಗೋಷ್ಟು, ಅಂದರೆ 5 ಲೀಟ್ರ್ ಈ ಬಕೆಟ್ಗೆ ನಾನು 2.5 ಚಮಚ ಎಪ್ಸಮ್ ಸಾಲ್ಟ್ನ ಸೇರಿಸ್ಕೊಂಡಿದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ನೀವು ಕೂಡ ಒಮ್ಮೆ ಬಳಸಿ. ನಾನು ಟ್ರೈ ಮಾಡಿ ರಿಸಲ್ಟ್ ಬಂದ ನಂತರನೇ ನಿಮ್ಮ ಜೊತೆ ಇದನ್ನೆಲ್ಲ ಶೇರ್ ಮಾಡ್ತಾ ಇರೋವಂಥದ್ದು. ಮಜ್ಜಿಗೆನ ನಾವು ಗಿಡಗಳಿಗೆ ಆಗಾಗ ಕೊಡೋದ್ರಿಂದ ಯಾವುದೇ ರೀತಿ ಫಂಗಸ್ ಎಲ್ಲ ಅಟ್ಯಾಕ್ ಆಗಲ್ಲ. ಗಿಡಗಳಿಗೆ ನೈಟ್ರೋಜನ್ ಮತ್ತು ಫಾಸ್ಫರಸ್, ಪೊಟ್ಯಾಷಿಯಂ ಕೂಡ ಸಿಗೋದ್ರ ಜೊತೆಗೇ ಗಿಡಗಳ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ. ಬೇರುಗಳು ಕೂಡ ಯಾವುದೇ ರೀತಿ ಫಂಗಸ್ ಎಲ್ಲ ಅಟ್ಯಾಕ್ ಆಗಲ್ಲ. ಮಣ್ಣು ಕೂಡ ತುಂಬ ಲೂಸ್ ಆಗಿರುತ್ತೆ. ಅದಕ್ಕೆ ನಾನು ಆಗಾಗ ಮಂತ್ಲಿ ಒಮ್ಮೆನಾದರೂ ಈ ಬಟರ್ ಮಿಲ್ಕ್ ಫರ್ಟಿಲೈಸರ್ನ ಕೌಡಂಗ್ ಕಾಂಪೋಸ್ಟ್ ಜೊತೆ ಅಂತ ಅಲ್ಲ, ಬೇರೆ ಯಾವುದ್ರ ಜೊತೆ ಕೂಡ ನಾನು ಯೂಸ್ ಮಾಡ್ಕೊಳ್ತೀನಿ. ಇಲ್ಲ ಹಾಗೆ ಕೂಡ ಡೈಲ್ಯೂಟ್ ಮಾಡಿ ನಾವು ಕೊಡ್ಬೋದು. ಅಕ್ಕಿ ತೊಳೆದ ನೀರು ಈ ಥರದ್ದೆಲ್ಲ, ಅದನ್ನು ಕೂಡ ಒಂದು 4ರಿಂದ 5 ದಿವಸ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಮೈಕ್ರೋ ಬ್ಯಾಕ್ಟೀರಿಯಾಗಳೆಲ್ಲ ಉತ್ಪತ್ತಿ ಆಗುತ್ತೆ. ಅದ್ರ ಜೊತೆ ಕೂಡ ನಾವು ಬಟರ್ ಮಿಲ್ಕ್ನ ಯೂಸ್ ಮಾಡ್ಕೋಬೋದು. ಹಾಗೆ ಗಿಡಗಳಲ್ಲಿ ಕೆಲವೊಮ್ಮೆ ಕೀಟಗಳೆಲ್ಲ ಅಟ್ಯಾಕ್ ಆಗಿರುತ್ತೆ. ಆಗ ಕೂಡ ಬಡ್ ಡ್ರಾಪ್ ಆಗುತ್ತೆ. ಅದಕ್ಕೆ ನಾವು ಬೇವಿನ ಎಣ್ಣೆನ ಸ್ಪ್ರೇ ಮಾಡ್ಕೋಬೇಕಾಗತ್ತೆ. ಆಗಾಗ 8ರಿಂದ 10 ಅಥವಾ 15 ದಿವಸಕ್ಕೊಮ್ಮೆ ಸ್ಪ್ರೇ ಮಾಡಿದ್ರೂ ಸಾಕಾಗುತ್ತೆ. ಈ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗ್ತಾ ಇರುತ್ತೆ. ಯಾವುದೇ ರೀತಿ ಫಂಗಸ್ ಆಗಲ್ಲ. ಆಗ ಬೇವಿನ ಎಣ್ಣೆನ ಒಂದು 5 ml 1 ಲೀಟ್ರ್ ನೀರು ಜೊತೆಗೆ ಸೋಪ್ ಆಯಿಲ್ ಜೊತೆಗೆ ಅಥವಾ ಸೋಪ್ ಪೌಡ್ರ್ ಜೊತೆಗೆ ಚಿಟಿಕೆ ಸೋಪ್ ಪೌಡ್ರನ್ನ ಹಾಕ್ಕೊಂಡ್ರೆ ನೀಮ್ ಆಯಿಲ್ ಡೈಲ್ಯೂಟ್ ಆಗುತ್ತೆ, ಅದರಲ್ಲಿ ಕರಗುತ್ತೆ. ಚೆನ್ನಾಗಿ ಸ್ಪ್ರೇ ಮಾಡ್ಕೋತಾ ಇರಬೇಕು. ಯಾವುದೇ ರೀತಿ ಫಂಗಸ್ ಆಗಲ್ಲ. ನೋಡಿ, ಯಾವುದೇ ರೀತಿ ಫರ್ಟಿಲೈಸರ್ನ ಕೊಡುವಾಗ ಮಣ್ಣು ಡ್ರೈ ಆಗಿದ್ದರೆ ಒಳ್ಳೆಯದು. ಮಣ್ಣನ್ನು ಈ ರೀತಿ ಮೇಲ್ಗಡೆ ಪದರನ್ನೆಲ್ಲ ಸ್ವಲ್ಪ ಲೂಸ್ ಮಾಡ್ಕೊಂಡ್ಬಿಟ್ಟು ಫರ್ಟಿಲೈಸರ್ನ ಕೊಟ್ಕೋಬೋದು.
ಆಗಾಗ ಮಣ್ಣನ್ನು ಲೂಸ್ ಮಾಡೋದ್ರಿಂದ ಗಿಡಗಳಿಗೆ ಬೇರುಗಳಿಗೆಲ್ಲ ಆಕ್ಸಿಜನ್ ಸಪ್ಲೈ ಆಗುತ್ತೆ, ಗಿಡಗಳು ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇರುತ್ತೆ. ಇಲ್ಲಾಂದರೆ ಮಣ್ಣೆಲ್ಲ ಗಟ್ಟಿಯಾಗಿಬಿಡುತ್ತೆ, ನಾವು ಹಾಕಿರೋಂಥ ಫರ್ಟಿಲೈಸರ್ ಕೂಡ ಚೆನ್ನಾಗಿ ಹೀರ್ಕೊಳ್ಳಲ್ಲ, ನೀರು ಕೂಡ ಚೆನ್ನಾಗಿ ಹೀರ್ಕೊಳ್ಳಲ್ಲ. ಆಗಾಗ ಮಣ್ಣನ್ನು ಲೂಸ್ ಮಾಡೋದು ತುಂಬಾ ಒಳ್ಳೆಯದು. ನೀವೇ ನೋಡ್ಬೋದು ಯಾವ ರೀತಿ ಮೊಗ್ಗುಗಳೆಲ್ಲ ಬಂದಿದೆ, ಗಿಡಗಳೆಲ್ಲ ಯಾವ ರೀತಿ ಚಿಗುರ್ತಾ ಇದೆ. ಈ ಬೇಸಿಗೆನಲ್ಲಿ ದಾಸವಾಳಗಳ ಸೀಸನ್ ಇದು, ತುಂಬ ಚೆನ್ನಾಗಿ ಹೂ ಬರುತ್ತೆ. ವಾರಕ್ಕೊಮ್ಮೆನಾದರೂ ನಾವು ಅಥವಾ 10 ದಿವಸಕ್ಕೊಮ್ಮೆನಾದರೂ ಯಾವುದಾದ್ರೂ ಲಿಕ್ವಿಡ್ ಫರ್ಟಿಲೈಸರ್ನ, ಆರ್ಗ್ಯಾನಿಕ್ ಆಗಿರೋಂಥ ಲಿಕ್ವಿಡ್ ಫರ್ಟಿಲೈಸರ್ನ ಗಿಡಗಳಿಗೆ ಹಾಕ್ತಾ ಇರಬೇಕು, ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಮಂತ್ಲಿ ಒಮ್ಮೆ ಸಾಲಿಡ್ ಕಾಂಪೋಸ್ಟ್ನ ಹಾಕ್ಕೋಬೇಕಾಗತ್ತೆ. ತುಂಬ ಹೂ ಬರ್ತಾ ಇರೋದ್ರಿಂದ ಆಗಾಗ ನಾವು ಫರ್ಟಿಲೈಸರ್ಗಳನ್ನು ಕೊಡಬೇಕು. ಬಡ್ರೋಪ್ ಆಗೋದಕ್ಕೆ ಅತಿಯಾದ ಬಿಸಿಲು ಹೇಗೆ ಕಾರಣ ಆಗುತ್ತೋ, ಬಿಸಿಲು ಇಲ್ಲದೇ ಇರೋದು ಕೂಡ ತುಂಬಾ ಕಾರಣ ಆಗಿಬಿಡುತ್ತೆ. ಕಡಿಮೆ ಬಿಸಿಲಿತ್ತು ಅಂತಂದರೆ ಗಿಡಗಳಲ್ಲಿ ಮೊಗ್ಗುಗಳು ಬರಲ್ಲ, ಬಂದರೂ ಕೂಡ ಡ್ರಾಪ್ ಆಗಿಬಿಡುತ್ತೆ. ಹೂಗಳ ಸೈಜ್ ಕೂಡ ತುಂಬ ಚಿಕ್ಕದಾಗಿ ಬರುತ್ತೆ. ಅದಕ್ಕೆ ಆದಷ್ಟು 5ರಿಂದ 6 ತಾಸಾದರೂ ಬಿಸಿಲಿರುವಂಥ ಜಾಗದಲ್ಲಿ ನಾವು ಗಿಡಗಳನ್ನು ಇಟ್ಕೋಬೇಕಾಗತ್ತೆ. ಇಲ್ಲಾಂದರೆ ನೋಡಿ ಇದೇ ರೀತಿ ಚಿಕ್ಕ ಚಿಕ್ಕ ಮೊಗ್ಗುಗಳು ಬರುತ್ತೆ, ಉದುರೋಗ್ಬಿಡುತ್ತೆ. ಹಾಗೆ ಫ್ರೆಂಡ್ಸ್, ಮತ್ತೊಂದು ಕಾರಣ ಗಿಡಗಳಲ್ಲಿ ಬಡ್ರೋಪ್ ಆಗೋದಕ್ಕೆ ಅಂತಂದರೆ ಕೆಲವೊಂದು ಕೀಟಗಳೆಲ್ಲ ಮೊಗ್ಗುಗಳು ಒಳಗಡೆ ಹೋಗ್ಕೊಂಡು ಮೊಗ್ಗುಗಳನ್ನೆಲ್ಲ ತಿಂದುಬಿಡ್ತಾ ಇರುತ್ತೆ, ನಮಗೆ ಕಾಣಿಸಲ್ಲ. ಅವುಗಳು ಕೂಡ ಕಾರಣ ಆಗಿಬಿಡುತ್ತೆ. ನೋಡಿ ಫ್ರೆಂಡ್ಸ್, ತುಂಬ ಗಿಡಗಳನ್ನು ಮಂಗಗಳು ಬಂದು ತಿನ್ಕೊಂಡು ಹೋಗ್ಬಿಟ್ಟಿದೆ. ಆ ಗಿಡಗಳಿಗೆ ಕೂಡ ನಾನು ಈಗ ರೆಡಿ ಮಾಡ್ಕೊಂಡಿರುವಂಥ ಫರ್ಟಿಲೈಸರ್ನೇ ಹಾಕ್ಕೊಳ್ತಾ ಇದ್ದೀನಿ. ಗಿಡಗಳ ಗ್ರೋತ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಫರ್ಟಿಲೈಸರ್ನ ಹಾಕ್ಕೊಳ್ಳೋದ್ರಿಂದ. ನೀವು ಕೂಡ ಈ ಫರ್ಟಿಲೈಸರ್ನ ನಿಮ್ಮ ಗಿಡಗಳಿಗೆ ಒಮ್ಮೆ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುವಂಥ ರಿಸಲ್ಟ್ನ ಪಡ್ಕೊಳ್ಬೋದು. ಗಿಡಗಳಲ್ಲೇನಾದರೂ ಎಲೆ ಮುರುಟು ರೋಗ ಎಲ್ಲ ಇರುತ್ತಲ್ಲ, ಅದಕ್ಕೆ ಕೂಡ ನಾವು ಇದೇ ಫರ್ಟಿಲೈಸರ್ನ ಹಾಕ್ಕೊಂಡ್ರೆ ಸ್ವಲ್ಪ ಪ್ರಮಾಣದಲ್ಲಿ ಕಂಟ್ರೋಲ್ಗೆ ಬರುತ್ತೆ. ಎಪ್ಸಮ್ ಸಾಲ್ಟು ಮತ್ತು ಬಟರ್ ಮಿಲ್ಕ್ ಎಲ್ಲ ಆ್ಯಡ್ ಮಾಡಿದ್ದೀವಲ್ಲ, ಚೆನ್ನಾಗಿ ವರ್ಕ್ ಆಗುತ್ತೆ. ಅದಕ್ಕೆ ಕೂಡ ನಾವು ಈ ಫರ್ಟಿಲೈಸರ್ನ ಯೂಸ್ ಮಾಡ್ಕೋಬೋದು. ತುಂಬ ಚಿಕ್ಕ ಗಿಡಗಳಿಗೆ 100 ml ಆಗುವಷ್ಟು, ಮೀಡಿಯಮ್ ಸೈಜ್ ಗಿಡಗಳಿಗೆ ನಾನು 200 ml ಆಗುವಷ್ಟು, ಹಾಗೆ ತುಂಬ ದೊಡ್ಡ ಗಿಡಗಳಿಗೆ, ತುಂಬ ದೊಡ್ಡ ಪಾಟ್ನಲ್ಲಿದೆ ಅಂತಂದರೆ ಅರ್ಧ ಲೀಟ್ರ್ ಆಗುವಷ್ಟು ಈ ಫರ್ಟಿಲೈಸರ್ನ ಹಾಕ್ಕೊಂಡಿದ್ದೀನಿ. ಹೂ ಬಿಡುವಂತಹ ಎಲ್ಲ ಗಿಡಗಳಿಗೂ ಕೂಡ ನಾವು ಈ ಫರ್ಟಿಲೈಸರ್ನ ಹಾಕ್ಕೊಳ್ಬಹುದು. ಗುಲಾಬಿ ಗಿಡಗಳು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಫರ್ಟಿಲೈಸರ್ನ ಹಾಕೋದ್ರಿಂದ. ದಾಸವಾಳ ಗಿಡಗಳಿಗೆ ಬೇಕಾದಂತಹ ತುಂಬಾ ಫರ್ಟಿಲೈಸರ್ಗಳನ್ನು ನಾನು ಆಲ್ರೆಡಿ ನನ್ನ ಚಾನಲ್ನಲ್ಲಿ ಶೇರ್ ಮಾಡಿದ್ದೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಅಂತಂದರೆ ದಯವಿಟ್ಟು ನೋಡ್ಬೋದು. ಕಟಿಂಗ್ಗಳು ಕೂಡ ಯಾವ ರೀತಿ ಹಾಕೋದು, ರಿಪೋರ್ಟ್ ಮಾಡೋದು, ತುಂಬಾ ವಿಡಿಯೋಸ್ ಇದೆ ದಾಸವಾಳ ಗಿಡಗಳ ಬಗ್ಗೆ. ದಯವಿಟ್ಟು ಚಾನಲ್ನ ಒಮ್ಮೆ ವಿಸಿಟ್ ಮಾಡಿ ನೋಡಿ, ತುಂಬಾ ಇನ್ಫಾರ್ಮೇಷನ್ನ ನೀವು ಪಡ್ಕೊಳ್ಬೋದು. ನಾನು ತೋರಿಸುವಂತಹ ಎಲ್ಲ ಫರ್ಟಿಲೈಸರ್ಗಳನ್ನು ಕೂಡ ನಾನು ಯೂಸ್ ಮಾಡಿ ರಿಸಲ್ಟ್ ಬಂದ ಮೇಲೇ ನಿಮ್ಮ ಜೊತೆ ಶೇರ್ ಮಾಡೋದು. ದಯವಿಟ್ಟು ನೀವು ಕೂಡ ಆರಾಮಾಗಿ ಈ ಫರ್ಟಿಲೈಸರ್ಗಳನ್ನೆಲ್ಲ ಯೂಸ್ ಮಾಡ್ಕೊಳ್ಬೋದು, ಗಿಡಗಳಿಗೆ ಯಾವುದೇ ರೀತಿ ಹಾನಿಯಾಗಲ್ಲ. ಈಗ ನಾನು ತೋರಿಸ್ಕೊಟ್ಟಿರುವಂಥ ಫರ್ಟಿಲೈಸರ್ನ ಬಳಸೋದ್ರಿಂದ ಮೊಗ್ಗು ಉದುರೋದು ತುಂಬಾ ಕಡಿಮೆ ಆಗುತ್ತೆ. ನೀವೇ ನೋಡ್ಬೋದು ನನ್ನ ಗಿಡಗಳಲ್ಲಿ ಯಾವ ರೀತಿ ಹೂ ಮೊಗ್ಗುಗಳೆಲ್ಲ ತುಂಬಿಕೊಂಡಿದೆ ಅಂತ. ಎಪ್ಸಮ್ ಸಾಲ್ಟ್ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿಬಿಟ್ಟು ಬಟರ್ ಮಿಲ್ಕ್ ಮತ್ತು ಸಗಣಿಯಿಂದ ಕೂಡ ಈ ಫರ್ಟಿಲೈಸರ್ನ ರೆಡಿ ಮಾಡಿ ಗಿಡಗಳಿಗೆ ಹಾಕ್ಕೊಳ್ಳಿ. ಇದರಿಂದ ಕೂಡ ಬಡ್ ಡ್ರಾಪ್ ಆಗೋದು ತುಂಬಾ ಕಡಿಮೆ ಆಗುತ್ತೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.